ಸಿದ್ದರಾಮಯ್ಯನವ್ರ ಕಾಲದಲ್ಲಿ ದ್ವೇಷದ ರಾಜಕಾರಣ ಅಂತಕ್ಕಂಥದ್ದು ಯಾವ ಮಟ್ಟಕ್ಕೆ ಪ್ರಾರಂಭ ಆಗಿದೆ ಅನ್ನೋದನ್ನ ಕಳೆದ 4-5 ತಿಂಗಳಿಂದ ನೋಡ್ತಾ ಇದ್ದೀರಿ. ಆಮೇಲೆ ಆಡಳಿತದ ವ್ಯವಸ್ಥೆ ಅಂತಕ್ಕಂಥದ್ದು, ಅಧಿಕಾರಿಗಳು ತನಿಖೆ ನಡೆಸ್ತಕ್ಕಂಥದ್ದನ್ನು ಪ್ರತಿನಿತ್ಯ ಇವರೇ ಸೋರಿಕೆ ಮಾಡೋದು ಯಾವುದೇ ಆಗಲಿ. ನಾನು ಇದೊಂದು ಸಬ್ಜೆಕ್ಟ್ ಹೇಳಲ್ಲ, ಈ ಕಳೆದ 4-5 ತಿಂಗಳಿಂದ ಕರ್ನಾಟಕ ರಾಜ್ಯದ ಪರಿಸ್ಥಿತಿಯನ್ನು ದೇಶದ ಮಟ್ಟಕ್ಕೆ ಎಲ್ಲಿಗೆ ತಗೊಂಡೋಗಿದ್ದಾರೆ, ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದೀರಿ ಸಿದ್ದರಾಮಯ್ಯನವರೇ? ಈ ರಾಜ್ಯದ ಬಗ್ಗೆ ಗೌರವ ಏನಾಗುತ್ತೆ? ಯಾವುದೋ ಒಂದು ಖಾಸಗಿ ಚಾನಲ್ ಇಟ್ಕೊಂಡ್ಬಿಟ್ಟು ನೀವು ಸರ್ಕಾರದಲ್ಲಿ ದಿನ ಅಲ್ಲಿಗೆ ಫೀಡ್ಬ್ಯಾಕ್ ಕೊಟ್ಕೊಂಡು ಅವ್ರ ಕಡೆಯಿಂದ ಸ್ಟೋರಿಗಳು ಬಿಲ್ಡಪ್ ಮಾಡ್ಕೊಂಡು ಎಷ್ಟು ದಿವಸ ನಡೆಸ್ತೀರಿ? ಎಲ್ಲಿ ನೆನ್ನೆ ಎಷ್ಟು ಗಂಟೆನಲ್ಲಿ ಯಾವ ಕಚೇರಿಗೆ ಹೋದರು, ಆ ಕಚೇರಿಲಿ ಕೂತ್ಕೊಂಡು ಪತ್ರ ವ್ಯವಹಾರ ಬರೀಲಿಕ್ಕೆ ಯಾವ್ಯಾವ ವಕೀಲರನ್ನು ಕೂರಿಸ್ಕೊಂಡಿದ್ರಿ, ಯಾರ್ಯಾರು ಮಾಡಿದ್ರಿ, ಅದನ್ನು ಮಾರ್ಕೆಟ್ನಲ್ಲಿ ಸರ್ಕ್ಯುಲೇಟ್ ಮಾಡಿದ್ದೀರಲ್ಲ ವಾಟ್ಸಪ್ ಮುಖಾಂತರ, ಯಾವ ಉದ್ದೇಶದಿಂದ ಮಾಡ್ಕೊಂಡಿದ್ದೀರಿ? ನನಗೆ ನಿಮಗಿಂತಲೂ ಹೆಚ್ಚಿನ ರೀತಿಯಲ್ಲಿ ಮಾಹಿತಿ ಕೊಡ್ತಕ್ಕಂಥ ಇಂಟೆಲಿಜೆನ್ಸ್ ಇದೆ. ಚುನಾವಣಾ ಬಾಂಡ್ ಅಕ್ರಮ ಅಂತ ಜೆಪಿ ನಡ್ಡಾ, ನಿರ್ಮಲಾ ಸೀತಾರಾಮನ್ ಅವರು ಕಟ್ಟಿದ್ರು. ಈಗ ನಗುಪಾಟ ಅಲ್ವೇಂಡ್, ಈಗ ಒಂದು ಕೆಲಸ ಮಾಡಿ ಕಾಂಗ್ರೆಸ್ ನಾಯಕರಿಗೆ ಸಿದ್ದರಾಮಯ್ಯವ್ರಿಗೆ ಹೇಳ್ತೀನಿ, ಅವ್ರು ರಾಹುಲ್ ಗಾಂಧಿಗೆ ಹೇಳಿ, ಎಲ್ಲೆಲ್ಲಿ ಕೇಂದ್ರದ ಮಂತ್ರಿಗಳವ್ರೆ ಆಯಾ ರಾಜ್ಯಗಳಲ್ಲಿ ಹೋಗಿ ಎಲ್ಲರ ಮೇಲೂ ಒಂದೊಂದು ಕೇಸ್ ಹಾಕ್ಸಿ, ಎಲ್ಲರ ಮೇಲೂ ಹಾಕ್ಸ್ಬಿಟ್ಟು ಒಂದು FIR ಹಾಕ್ಸಿ, ಎಲ್ಲ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಕೇಳಿ, ಇದೊಂದು ಹೊಸ ಸಂಪ್ರದಾಯ ಪ್ರಾರಂಭ ಮಾಡಿ, ತುಂಬ ಚೆನ್ನಾಗಿರ್ತದೆ. ಕುಮಾರಸ್ವಾಮಿ ಅವರ ಹೋರಾಟನ ಕುಗ್ಗಿಸುವ ತಂತ್ರಣ ಸರ್. ನನ್ನ ಹೋರಾಟ ಯಾವ ಕಾರಣಕ್ಕೂ ಕುಗ್ಸೋಕ್ಕಾಗಲ್ಲ. ನಾನು ಹೋರಾಟ ಮಾಡಿರೋದು ಏಕಾಂಗಿಯಾಗೆ ಹೋರಾಟ ಮಾಡ್ಕೊಂಬಂದಿದ್ದೇನೆ. ನಾಡಿನ ನನಗೆ ಆಶೀರ್ವಾದ ಮಾಡಿರ್ತಕ್ಕಂಥ ನನ್ನ ಜನ ಏನಿದ್ದಾರೆ, ಆ ಜನಗಳ ವಿಶ್ವಾಸ ನನಗಿರೋದ್ರಿಂದಲೇ ಏಕಾಂಗಿಯಾಗಿ ಎದುರಿಸ್ತಾ ಇದ್ದೀನಿ. ನಾನು ಯಾರ ರಕ್ಷಣೆ ಪಡಿತಾ ಇಲ್ಲ ಇವ್ರ ಥರ. ಪಾಪ ಅವರಿಗೆ ದಿನ 5 ಜನ 6 ಜನ ಮಂತ್ರಿಗಳು ಕರೆಯೋದು, ನಾಳೆ ಒಂದು ಹೇಳಿಕೆ ಕೊಡಿ ಅನ್ನೋದು. ವಕೀಲರುಗಳು ಎಷ್ಟು ಜನ? ನಾನು ಇದು ಯಾವುದೂ ಇಟ್ಕೊಂಡಿಲ್ಲ. ಪಾಪ ನಾನು ನೋಟಿಸ್ ಕೊಡದೆ ಹೋಗಿ ಬಂದಲ್ಲ, ಮೊನ್ನೆ ನೋಟಿಸೇ ಸರ್ವಾಗಲಿಲ್ಲ, ಹೋಗಿ ಬಂದಲ್ಲ. ಯಾಕೆ ಹೋಗಿ ಬಂದೆ? ಕುಮಾರಸ್ವಾಮಿ ರಾಜೀನಾಮೆ ಇನ್ನೂ ಯಾಕೆ ಕೊಡಲಿಲ್ಲ? ನಿಮ್ಮ ಖುಷಿಗೆ ನಾನು ರಾಜೀನಾಮೆ ಕೊಡಲಾ? ನಿಮ್ಮ ಖುಷಿ ಪಡ್ಸೋಕೆ ನಾನು ರಾಜೀನಾಮೆ ಕೊಡೋಕ್ಕಾಯ್ತದ? ಯಾವಾಗ ಕೊಡಬೇಕು? ನಾನು ತಪ್ಪು ಮಾಡಿದರೆ ನಿಮ್ಮ ಯಾರ ಕೈಲಿ ಹೇಳಿಸ್ಕೊಳ್ಳಲ್ಲ. ನಾನೇ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತೀನಿ. ನಾನು ಸುಳ್ಳು ಹೇಳ್ತೀನೋ ನಿಜ ಹೇಳ್ತೀನೋ ಜನ ತೀರ್ಮಾನ ಮಾಡ್ತಾರೆ. ಸಿದ್ದರಾಮಯ್ಯನ ಮೆಚ್ಚಕ್ಕೆ ನಾನು ಹೇಳಬೇಕಾ? ಅವ್ರು ಯಾವ್ಯಾವ ಥರ ಸುಳ್ಳು ಹೇಳ್ಕೊಂಬಂದವ್ರೆ ಅದು ಅವ್ರ ಜಾಯಮಾನ. ನಿರಂತರವಾಗಿ ಹೇಳಲಿಲ್ವ ಮೈಸೂರದು? ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ರಲ್ವೇ, ನನ್ನ ಗಮನಕ್ಕೆ ಬಂದಿಲ್ಲ ಅಂದ್ರಲ್ವೇ? ಆಗಿದ್ರೆ ಆ ಪ್ರಾಪರ್ಟಿ 62 ಕೋಟಿ ಬೆಲೆ ಬಾಳ್ತಿದೆ ಅಂತ ಇವ್ರಿಗೆ ಹೆಂಗೆ ಗೊತ್ತಾಯಿತು? ಅದ್ರ ಬಗ್ಗೆ ವಿಷಯವೇ ಗೊತ್ತಿಲ್ಲದೆ ಇದ್ದವರಿಗೆ. ಆ ಪ್ರಾಪರ್ಟಿ ಬಂದು ಸರ್ಕಾರದ್ದು, ಮೂಡಾಗಿ ಸೇರಿರೋದು. ಆ ಪ್ರಾಪರ್ಟಿನ ಸುಳ್ಳು ದಾಖಲೆ ಮಾಡಿ ಬರೆಸ್ಕೊಂಡು ಇಟ್ಕೊಂಡು 62 ಕೋಟಿ ಬೆಲೆ ಇದೆ ಕೊಟ್ಬಿಟ್ಟು ನನಗೆ 62 ಕೋಟಿ ಅಂತ ನೀವು ಕೇಳಬೇಕಾದ್ರೆ ಸುಳ್ಳು ನಾನು ಹೇಳ್ತಿದ್ದೀರೋ ನೀವು ಹೇಳ್ತಾ ಇದ್ದೀರೋ? ನಾನು ಹೇಳೋದಪ್ಪ, ನನ್ನ ಮೇಲೆ ಆಪಾದನೆ ಮಾಡಿದಿರಿ. ಗಂಗೇನು ಹೇಳಿದ್ದು? ನಾನು ಏನಿದೆ ನಡೆದಿದೆ ಹೇಳಿದ್ದೀನಿ, ಸತ್ಯನೇ ಹೇಳಿದ್ದೀನಿ. ನಿಮ್ಮ ಥರ ಸುಳ್ಳು ಹೇಳ್ಕೊಂಡು ತಿರುಗಿದ್ದೀನ? ನನಗೂ ನಿಮಗೂ ಇರೋ ವ್ಯತ್ಯಾಸ ಸಿದ್ದರಾಮಯ್ಯನವರೇ, ನಾವು ದೇವ್ರನ್ನ ನಂಬಿ ದೇವರಿಗೆ ಎದುರಿ ಜೀವನ ಮಾಡೋರು. ನಾವು ಅಂತಿಮವಾಗಿ ನಾವು ಹೋಗಬೇಕಾದ್ರೆ ಈ ಭೂಮಿಯಿಂದ ಉತ್ತರ ಅಲ್ಲಿ ಕೊಡಬೇಕು, ಅದನ್ನು ನಂಬ್ಕೊಂಡಿರೋ ನಾವು. ಆ ಹಿನ್ನೆಲೆಯಲ್ಲಿ ಜೀವನ ಮಾಡ್ತಾ ಇದ್ದೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.